Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ನಾವಿವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಜಿದ್ದಾಜಿದ್ದಿನ ಅಖಾಡದಲ್ಲಿ ಒಂದು ಕಡೆ ಮಾಜಿ ಸಿಎಂ ಹಾಲಿ ಸಚಿವರ ನಡುವೆ ಪ್ರತಿಷ್ಠೆ, ಮತ್ತೊಂದು ಕಡೆ ಮನೆ ಮಗ ಮನೆ ಬೀಗರ ನಡುವಿನ ಫೈಟ್ನಿಂದಾಗಿ ಕುಂದಾನಗರಿಯ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಜಿದ್ದಾಜಿದ್ದಿನ ಅಖಾಡವಾಗಿರುವಂತಹ ಕುಂದಾನಗರಿಯ ಜನರು ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಕ್ಷೇತ್ರದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳೇನು, ಜನರ ನಿರೀಕ್ಷೆಗಳೇನು, ಬನ್ನಿ TV9 ಮತಯಾತ್ರೆ ವಿಶೇಷ ಕಾರ್ಯಕ್ರಮದಲ್ಲಿ ಕ್ಷೇತ್ರದಲ್ಲಿ ಒಂದು ಸುತ್ತು ಹಾಕಿ ನೋಡಿ ಬರೋಣ. ಮೋದಿ ಅವರಿಗೆ ಜಯವಾಗಲಿ. ಹೇಳೋದಷ್ಟೇ ಮೋದಿ ಮೋದಿ ಅಂತ ಒಂದು 10 ಮಂದಿ ಅಂದ್ರೆ ಅವನಿಂದ ಎಲ್ಲರೂ ಹೇಳ್ತಾರೆ ಅಷ್ಟೇ. ಸಿದ್ದರಾಮಯ್ಯ ಬರಬೇಕು, ಪವರ್ಫುಲ್ ಹೈ. ಗಣಮಕ್ಕಳಿಗೆ ಮಾಡಿದ್ದೆ, ಗಣಮಕ್ಕಳಿಗೆ ಒಂದು 2 ಕೊಟ್ಟರೆ ಫ್ರೀ ಸೇರೆ ಫ್ರೀ. ಮೋದಿ ಯೂಸ್ ಮಾಡವ, ಸಿದ್ದರಾಮಯ್ಯ ಸ್ಟ್ರೇಟ್ ಮಾಡವ. ಬಿಜೆಪಿ ಕಟ್ಟ, ಬಿಜೆಪಿ ನಾವು ಕಟ್ಟ ಕಾಂಗ್ರೆಸ್ ರೀ. ಬಿಜೆಪಿನ ಮಾಡ ಕಾಂಗ್ರೆಸ್. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. JDS ಬೇಡ, ನಾವು ಇತರೆ ಆಗ್ತೇವೆ. ನಾವೀಗ ಬೆಳಗಾವಿಯ ರಾಮದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇವೆ. ರಾಮನ ಹೆಸರಿನ ಈ ಕ್ಷೇತ್ರದಲ್ಲಿ ಜನರು ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಬನ್ನಿ ಅವರಿಂದಾನೆ ಕೇಳೋಣ. ಈ ಚುನಾವಣೆಯಲ್ಲಿ ಯಾರು ಚೆನ್ನಾಗಿದೆ, ಕಾಂಗ್ರೆಸ್, ಬಿಜೆಪಿ? ಮೋದಿಯಲ್ಲೇ ಹೇಗಿದೆ? ಮೋದಿಯರೇ ಸರ್ ಎಲ್ಲ ಹೇಳ್ತಿದ್ರೆ, ಅವರೆಲ್ಲ ಹೇಳ್ತಿದ್ರೆ 15,000 15 ಲಕ್ಷ ಹಾಕ್ತಾನೆ ಅಕೌಂಟಿಗೆ, ಇದನ್ನೇ ಹೇಳ್ತಾರೆ ಸರ್ ಅವರು. ಇದನ್ನೇ ಹೇಳ್ತಾರೆ ಸರ್. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡ್ತಾರ? ಇಲ್ಲ ಸರ್, ಅವ್ರು ಬರಲ್ಲ. ಆ ಪಕ್ಷದಲ್ಲಿ ಈ ಪಕ್ಷದಲ್ಲಿ ಹೋಗುದು ಬರೋದು ಎಲ್ಲ ಮಾಡ್ತಾರೆ ಸರ್. ಜಗದೀಶ್ ಶೆಟ್ಟರು ಹೊರಗಡೆಯವರು ಹುಬ್ಳಿ ಧಾರವಾಡಿಂದ ಬಂದಾರ, ಮೃಣಾಲ್ ಇಲ್ಲಿಯಪ್ಪ ಅಂತ. ಎಲ್ಲರೂ ಭಾರತದವರೇ, ಏನು ಪಾಕಿಸ್ತಾನದವರಲ್ಲ, ಕರ್ನಾಟಕದವ್ರೇ. ನಾವು ಒಬ್ಬ ಒಳ್ಳೆಯ ವ್ಯಕ್ತಿಗೆ ಟಿಕೆಟ್ ಕೊಟ್ಟು ಜನಸೇವಕನಿಗೆ ಒಂದು ಕೆಲಸ ಕೊಡಬೇಕು ಅಷ್ಟೇ. ಮೋದಿಯವರು ಹೇಳ್ತಾರೆ ನಾನು ಪ್ರಧಾನಮಂತ್ರಿ ಅಲ್ಲ, ಒಬ್ಬ ಜನಸೇವಕ. 18 ಅವರ್ ವರ್ಕ್ ಮಾಡ್ತಾರೆ ಅವರು. ಬೇರೆ ಯಾರು ಮಾಡ್ತಾರೆ? ಮಾಡ್ತಾರಾ? ಯಾರು ಏನು ಮಾಡ್ತಾರೆ? ನಿದ್ದೆ ಹೋಗಿ ಅವ್ರ ಭಾಷಣ ನೋಡಿ, ಅಲ್ಲ ಅವರ ಭಾಷಣ ನೋಡಿ, ಏನ್ ಸಿದ್ದರಾಮಯ್ಯ ಅವ್ರದ್ದು ಏನಿಲ್ಲದೆ ಒಂದು ಸ್ಟೇಜ್ ನೋಡಿ ನಿದ್ದೆ ಮಾಡ್ತಾರೆ ಚೆನ್ನಾಗಿ. ಧರ್ಮಸ್ಥಳಕ್ಕೆ ಹೋಗ್ತಾನೆ ಮಾರಾಯ, ಮೀನ್ ತಿಂದ್ಬಿಟ್ಟು ಮಾತಾಡ್ತಾನೆ ಅಂತ ಅನುಮತಿ ಯಾವ ನಮ್ಮ ಅಂತ ಕೇಳ್ತಾರೆ. ಸರಿಯಾಗಿದೆ ಚುನಾವಣೆ ಇದೆ ಸರ್, ನಾರ್ಮಲ್ ಆಗಿದೆ. ಬಿಜೆಪಿ ಕಾಂಗ್ರೆಸ್ ಸರ್. ಯಾವ ಕಾರಣ ಏನು ಸರ್, ಈಗ ಅವ್ರಿಗೆ 10 ವರ್ಷ ಕೊಟ್ಟಿದ್ದೀವಿ, ಇನ್ನು ಯಂಗೆಸ್ಟ್ ಅದಾರ, ಒಂದು ಬದಲಾವಣೆ ಆಗಬೇಕು. ಈಗ ಅವ್ರೇನು ಹೇಳಿದ್ರು, ಒಂದು ಬದಲಾವಣೆ ತರ್ತೀವಿ ಅಂತ ಹೇಳಿದ್ರು, ಆಗಲಿಲ್ಲ 10 ವರ್ಷದೊಳಗೆ. ಕೇಂದ್ರದಲ್ಲಿ ಬದಲಾವಣೆ ಆಗಬೇಕು. ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಯಾರು ತೀರ್ಮಾನ ಮಾಡ್ಕೊಳ್ಳಿ. ಈಗ ರಾಹುಲ್ ಗಾಂಧಿಗೆ ಯಾಕೆ ಕೊಡ್ಬೇಕಂತಂದ್ರೆ ಅವನೊಬ್ಬ ಯಂಗೆಸ್ಟ್ ಇದ್ದಾನೆ, ಸ್ವಲ್ಪ ನಾಲೆಜ್ ಪರ್ಸನ್, ಬೇರೆ ಬೇರೆ ಯೂನಿವರ್ಸಿಟಿಯೊಳಗೆ ಕಲಿತು ಬಂದಾನೆ, ಸ್ವಲ್ಪ ನಾಲೆಜ್ ಐತಿ. ಹೊರಗಡೆ ದೇಶದೊಳಗೆ ಯಾವ ರೀತಿ ಶಿಕ್ಷಣ ಪದ್ಧತಿ ಐತಿ, ಯಾವ ರೀತಿ ಅವನಿಗೆ ಎಜುಕೇಶನ್ ಸಿಸ್ಟಮ್ ಅದಾವು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಮತ್ತೆ ಎಕನಾಮಿಕ್ ಯಾವ ರೀತಿ ಪೊಸಿಷನ್ ಅದಾವೆಲ್ಲ ಗೊತ್ತಿದಾವ. ಮೋದಿಯಲ್ಲೇ ಇದೆ ಅಂದ್ರೆ ಅದು ನಾರ್ಮಲ್. ಈಗ 10 ಮಂದಿ ಅವನು ಏನಂತಾರೆ, ಹಂಗೆ ಹಿಂದಂತಾರೆ, ಏನೇನೂ ಆಗಿಲ್ಲ, ಬರೀ ಮಾತುಗಳಾಗಿದ್ದಾವೆ ಅಷ್ಟೇ, ಯಾವುದೇ ಕಾರ್ಯರೂಪಕ್ಕಾಗಿಲ್ಲ. ಹೇಳೋದಷ್ಟೇ ಮೋದಿ ಮೋದಿ ಅಂತ. ಒಂದು 10 ಮಂದಿ ಅಂದ್ರೆ ಅವನಿಂದ ಎಲ್ಲರೂ ಹೇಳ್ತಾರೆ ಅಷ್ಟೇ. ಹೇಗಿದೆ ಚುನಾವಣೆ ಸರ್? ಕಾಂಗ್ರೆಸ್ ಅಲ್ಲೇ. ಯಾವ ಕಾರಣಕ್ಕೆ ಸರ್? ಮನೆ ಮಗಂಗೆ ನಾವು ಪ್ರಿಫರ್ ಮಾಡ್ತೀವಿ. ಅತಿಥಿ ಏನಾದರೂ ಮನೆಗೆ ಬಂದರೆ ಆತಿಥ್ಯ ಕೊಡಬೇಕು, ಮನೆ ಕೀ ಕೊಡಬಾರ್ದು. ಮೃಣಾಲ್ ಮನೆ ಮಗ ಇದ್ದಾನೆ, ಮನೆ ಮಗನಿಗೆ ನಾವು ಜಗದೀಶ್ ಶೆಟ್ಟರ್ ಹೊರಗಡೆ ಬಂದಿದ್ದಾರೆ ಅಂತ. ಬೀಗರಂತಲ್ಲ, ಇಲ್ಲಿ ಕರ್ಮಭೂಮಿ ಇದು ಅಂತಾರೆ, ಮನೆ ಮಾಡೋರೆ. ಆಯ್ತು. ನಾನು ಇವಾಗ ಮದುವೆ ಆಗಿದೆ, ಹೋಗಿ ನಾನು ನಮ್ಮ ಮತ್ತೆ ಮನೆಗೆ ಇದ್ದರೆ 2 ದಿನ ನೋಡ್ತಾರೆ, 3 ದಿನ ನೋಡ್ತಾರೆ, 4ನೇ ದಿನ ಆಯ್ತಪ್ಪ ನಿನ್ನ ಮನೆಗೆ ಹೋಗು ಅಂತಾರೆ. ಹುಬ್ಳಿಯಲ್ಲಿದ್ದರು ಬೇರೆಯವ್ರ ಮನೆ ಹಾಳು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಬೇರೆಯವ್ರ ಕೈಯಿಂದ ಕಿಸ್ಕೊಂಡು ಸೋತು MLC ತೊಗೊಂಡು ಇದ್ದಂಥ 8-9 ತಿಂಗಳು ಇದೇ BJP ಪಕ್ಷಕ್ಕೆ ಬೈದರು, ಇದೇ ನರೇಂದ್ರ ಮೋದಿ ಅವ್ರು ಬೈದರು. ಇವಾಗ ಮತ್ತೆ ಬಂದು ಮೋದಿಯವ್ರ ಮುಖ ನೋಡಿ ಓಟ್ ಹಾಕಿದ್ರು. ಚುನಾವಣೆ ಹೆಂಗದ? ಚುನಾವಣೆ ಬಿಜೆಪಿ ರೀ. ಯಾವ ಕಾರಣಕ್ಕೆ ರೀ?
ಯಾವ ಕಾರಣಕ್ಕೆ ಅವನಿಂದ ಈ ಕಾಂಗ್ರೆಸ್ ಬಂದು ಏನು ಮಾಡೈತಿ ನಮಗೆ ಗ್ಯಾರಂಟಿ ಕೊಟ್ಟೈತೆ 5 ಗ್ಯಾರಂಟಿ ಏನು ಈಗ ಕೊಟ್ಟೈತಿ ಹೆಣ್ಮಕ್ಳಿಗೆ ಮಾಡೈತಿ ಗಣ್ಮಕ್ಳಿಗೆ ಏನು ಕೊಡಿ ಒಂದು 2 ಕ್ವಾರ್ಟರ್ ಫ್ರೀ ಸೇರೆ ಫ್ರೀ ಫ್ರೀ ಕೊಡಬೇಕಿತ್ತು ಈಗ ನಿಮಗೆ ಫ್ರೀ ಇಲ್ಲ ಏನು ಮಾಡ್ಯ ನೀವು ಆದೇಶ ಏನಿಲ್ಲ ಅಲ್ಲ ಫ್ರೀ ಕೊಟ್ಟಾನ ನಿಮ್ಮ ಮನೆಯವ್ರಿಗೆ ಕೊಟ್ಟಾನಲ್ಲ ಮನೆಯವ್ರಿಗೆ ಕೊಟ್ಟಾನ್ರಿ ಮಾಡ್ಬೇಕಾಗಿತ್ತು ಮತ್ತು ಇವ್ರು ಉದ್ಯೋಗ ಏನು ಮಾಡಂಗಿಲ್ಲ ಚೆನ್ನಾಗಿ ಮಾಡೋಲ್ರು ನಾವು ಹೊಲ್ಲಾಗದೀವು ನಮ್ಮ ಕರೆಂಟ್ ಇಲ್ಲ ಆದೇಶ ಆಗೈತಿಲ್ಲ ಮೋದಿ ಮಾಡ್ಯಾನಿಲ್ಲ ಬರ್ರಿ ಈಗ ರಾತ್ರಿ 20 ಮನೆ ಕರ್ಕೊಂಡು ಹೋಗಿ ನಿಮ್ಮ ಮನೆ ಕರೆಂಟ್ 20 ಮನೆಗಳು ಮೆಟ್ರೋ ಕರೆಂಟ್ ಬಿಲ್ನು ಕೊಡ್ತೀನಿ ನಾನು ನಮ್ಗೆ ಯಾಕೆ ಲೈನ್ ಕೊಡೋಲ್ರು ಕಾಂಗ್ರೆಸ್ನು ಚಲೋ ಐತಿ BJP ಚಲೋ ಐತಿ ಆದರೆ BJP ಅವ್ರ ಜಗದೀಶ್ ಶೆಟ್ಟರ್ ಅವ್ರು ಏನಿದಾರಲ್ಲ ಈ 2A ಮೀಸಲಾತಿಗತ್ತು ಕೆಲವೊಂದು ಸಲ ಅಪೋಸ್ ಮಾಡಿದ್ರು ಅವ್ರು ಅದನ್ನ ಯಾಕೆ ಅವ್ರು ಅಪೋಸ್ ಮಾಡಿದ್ರು ಹಿಂಗೆ ಪ್ರಶ್ನೆ ಇರ್ತಾವ್ರು ಸರ್ ಈಗ ನಾವೆಲ್ಲ BJP ಕಟ್ಟ BJP ನಾವು ಈಗ ಕಾಂಗ್ರೆಸ್ ಮಾಡಾಯ್ತೀವಿ ಯಾಕಂದ್ರೆ 2A ಮೀಸಲಾತಿ ಅವ್ರು ಅಪೋಸ್ ಮಾಡಿರಿ 2A ಮೀಸಲಾತಿ ಅಪೋಸ್ ಯಾಕೆ ಮಾಡಿರಿ ಅವರು ಆ ಕಾರಣಕ್ಕೆ ಅಪೋಸಿಟ್ ಮಾಡಿ ಹೌದು ಅಪೋಸ್ ಮಾಡೋದು ಮೋದಿಯಲ್ಲೇ ಮೋದಿ ಚಲೋ ಮೋದಿಗೆ ನಾವು ಕೆಟ್ಟ ಅಂತಿಲ್ಲ ಮೋದಿ ಒಳ್ಳೆ ಮನುಷ್ಯ ಒಳ್ಳೆ ಕೆಲಸ ಮಾಡ್ತಾನೆ ಆದರೆ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ದೊಳಗೆ ಇವ್ರು ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಕೊಟ್ಟದ್ದು ತಪ್ಪು ಯಾಕೆ ನಮ್ಮ ಬೆಳಗಾವಿ ಲೋಕಲ್ದವ್ರು ರಗಡ್ ಬಂದಿದ್ರಲ್ಲ ಜಗದೀಶ್ ಶೆಟ್ಟರ್ಗೆ ಯಾಕೆ ಕೊಡ್ಬೇಕಾಗಿತ್ತು ಈಗ ಇವತ್ತಿಗೆ ಕಾಂಗ್ರೆಸ್ಗೆ ಹೋಗೋದು ಕಾಂಗ್ರೆಸ್ ಬಂದರು BJPಗೆ ಬಂದರು ಇವ್ರು ಅವಿ ಮುಂಗಲೆ ಆಟ ಆಡ್ತಾರೆ ಮೋದಿ ಅವ್ರಿಗೆ ಜಯವಾಗಲಿ ಮೋದಿ ಅವ್ರಿಗೆ ಜಯವಾಗಲಿ ಸಿದ್ದರಾಮಯ್ಯ ಒಂದ ಮಾತು ಹೇಳ್ತಾನೆ ಸಿದ್ದರಾಮಯ್ಯ ನೀನು ಮೋದಿ ಕರ್ನಾಟಕ ಬರಬೇಕಾದ್ರೆ ನಮ್ಮದು ಪರಿಹಾರ ಬಿಡುಗಡೆ ಮಾಡಿ ಬಾ ಅಂತ ಕೇಳಿದ ಒಂದ ಮಾತು ಕೇಳಿದ ಮೋದಿ ಒಂದ ಮಾತಿಗೆ ನಿನ್ನೆ ಬಿಡುಗಡೆ ಮಾಡಿ ಇವತ್ತು ಕರ್ನಾಟಕ ಹೆಜ್ಜೆ ಇಟ್ಟ ನಾ ಹೇಳಾಕತ್ತೀನಿ ಕರ್ನಾಟಕದ ಯುವ ಸಿದ್ದರಾಮಯ್ಯ ಮುಖ್ಯಮಂತ್ರಿಗೆ NDRF ಇಂದ ಏನು ಬಿಡುಗಡೆ ಆಗೈತಿ ನೀ SDRF ಇಂದ ಏನು ಬಿಡುಗಡೆ ಮಾಡಬೇಕು ಎರಡು ಕೂಡಿಸಿ ರೈತರಿಗೆ ಅದನ್ನ ಪರಿಹಾರ ಕೊಡಪ್ಪ ಸಿದ್ದರಾಮಯ್ಯ ನೀ ಕೊಲಿಲ್ಲ ಅಂತಂದ್ರೆ ನಿನ್ನ ಮಣ್ಣು ಮುಗಿಸ್ತೇವ್ ನಾವು ಇನ್ನು 4 ದಿನ 7ನೇ ತಾರೀಕಿಗೆ ನಿನ್ನ ಮಣ್ಣು ಮುಗಿಸ್ತೇವ್ ನಾವು ಮೋದಿ ವಿಶ್ವ ಮಾನವ ಮೋದಿ ಸಿದ್ದರಾಮಯ್ಯ ಅವರು ಸ್ಟೇಟ್ ಮಾನವ ಅಂದ್ರೆ ಸ್ಟೇಟಿಗೆ ರಾಜ್ಯ ಕರ್ನಾಟಕ ರಾಜ್ಯಕ್ಕೆ ಸಿದ್ದರಾಮಯ್ಯ ಮೋದಿ ಕರ್ನಾಟಕ ಇದು ದೇಶಕ್ಕೆ ಹೌದು ಗ್ಯಾರಂಟಿಗಳು ಕೆಲಸ ಮಾಡಲ್ವಾ ಸಿದ್ದರಾಮಯ್ಯ ಮಾಡ್ತಲ್ಲ ಸಿದ್ದರಾಮಯ್ಯ ಸ್ಟೇಟಿಗೆ ಅಲ್ಲ ಗ್ಯಾರಂಟಿಗಳಿಗೆ ಸಲ ಚುನಾವಣೆ ಕೈ ಹಿಡಿಯಲ್ವಾ ಅಂತ ಇಲ್ಲ ಸ್ಟೇಟಿಗೆ ಅಷ್ಟೇ ಅದು ದೇಶಕ್ಕೆ ಮೋದಿ ಸಿದ್ದರಾಮಯ್ಯ ಅವ್ರು ಸರ್ ಗ್ಯಾರಂಟಿ ಕೊಟ್ಟಾರ ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಹೇಳತ್ತಿಲ್ಲ ಅವ್ರು ಏನು ಗ್ಯಾರಂಟಿ ಕೊಟ್ಟಾರ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟು ಗಂಡನ ಕಡೆ ಅಂತ ವಾಪಸ್ ರೊಕ್ಕ ತೊಗೊಂಡಾರ ಯಾರೋ ಏನೋ ಒಂದು ಜಾಗ ತೊಗೊಂಡಾರ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಆಫೀಸಿಗೆ ಹೋದ್ರೆ ಅಲ್ಲಿ ರೊಕ್ಕ ತೊಗೊಳತ್ತಾರ ನಮಗೆ 2,000 ರೂಪಾಯಿ ಕೊಡ್ತಾರ ವಾಪಸ್ ಕೆಲಸಿಲ್ದವ್ರಿಗೆ 3,000 ರೂಪಾಯಿ ಕೊಡ್ತೀನಿ ಅಂದ್ರೆ ವಾಪಸ್ ಕರೆಂಟ್ ಬಿಲ್ ಕೊಡ್ತಾರ ಇದೇನು ಕೊಟ್ಟಾರ ಇದು ಡಬಲ್ ಎಲ್ಲಾ ಕಡೆ ನಮ್ಮ ಕಡೆ ಅಂತ ಕಿತ್ಕೊಳತ್ತಾರ ಕೆರೆಗೆ ನೀರು ಕೆರೆಗೆ ಚೆಲ್ಲಿ ಏನೈತಲ್ಲ ಅದು ಹಂಗ ಮಾಡತ್ತಾರ ಅವ್ರ ಗ್ಯಾರಂಟಿ ಏನು ಉಪಯೋಗ ಇಲ್ದಂಗ ಆಗ್ಬಿಟ್ಟತ್ತ ಅದ್ರಾಗ ಏನೂ ಅರ್ಥ ಇಲ್ದಂಗ ಗ್ಯಾರಂಟಿ ಕಾಂಗ್ರೆಸ್ BJP ಕಾಂಗ್ರೆಸ್ ಸರ್ ಯಾವ ಕಾರಣಕ್ಕೆ ಸರ್ ಯಾವ ಕಾರಣಕ್ಕೆ ನಮ್ಮ ಸಿದ್ದರಾಮಯ್ಯ ಪರಾರಿ ನಾವು ಕಾಂಗ್ರೆಸ್ ಸಿದ್ದರಾಮಯ್ಯಗೋಸ್ಕರ ಕಾಂಗ್ರೆಸ್ ಕಾಂಗ್ರೆಸ್ ಜಗದೀಶ್ ಶೆಟ್ಟರ್ ನಿಂತಿದಾರಲ್ಲ ಇಲ್ಲಿ ಇಲ್ಲ ಅವ್ರು ಬೇರೆ ಜಿಲ್ಲೆ ಬಿಟ್ಟು ಬಂದು ನಿಂತಾರ ಇಲ್ಲಿ ನಮ್ಮ ತಾಲೂಕಿಲಿ ಹೆಬ್ಬಾಳ್ಕರ್ ಜಿಲ್ಲಾ ನೋಡ್ಬೇಕಲ್ಲ ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ನೋಡ್ಬೇಕಲ್ಲ ಅವ್ರ ಮಗನ ನೋಡ್ಬೇಕು ನಮ್ಮ ಜಿಲ್ಲಾ ನಾವೇ ಬಿಟ್ಕೊಡು ಮಗ ಇಲ್ಲ ಸಿದ್ದರಾಮಯ್ಯ ಐತಿ ಸಿದ್ದರಾಮಯ್ಯ BJP ಕಾಂಗ್ರೆಸ್ BJPನೇ ಮಾಡ್ಬೇಕು ಯಾವ ಕಾರಣಕ್ಕೆ ಸರ್ ಮೋದಿ ಎಲ್ಲ ದೇಶಕ್ಕೆ ಒಳ್ಳೇದು ಮಾಡ್ತಾನೆ ಸಿದ್ದರಾಮಯ್ಯ ಅವ್ರಿಗೆ ಹಾಕಿ ಗ್ಯಾರಂಟಿ ಕೊಟ್ಟಾರಂತಲ್ಲ ಇವ್ರು ಗ್ಯಾರಂಟಿ ತೊಗೊಂಡು ಏನು ಮಾಡೋದು ಗಂಡಸೂರು ಗಾಡಿ ಹತ್ತಕ್ಕಾಗಲ್ಲ ಏಕೆ ಅಲ್ರಿ ಹೆಂಗಸೂರು ಪರ್ಮಿಷನ್ ಕೊಟ್ಟರು ಏನು ಮಾಡೋದು ತೊಗೊಂಡು ನಿಮ್ಮ ಮನೆಯವ್ರಿಗೆ ಅಲ್ಲ ಸಿಕ್ಕಿದ್ದು ಬೇರೆಯವ್ರಿಗೆ ಕೊಟ್ಟಂಗೆ ಹೇಳ್ತೀವಿ ನಾವು ಅದು ಕೊಟ್ಟದ್ದು ಸಾಲಿ ಹುಡುಗರಿಗೆ ಮಾಡಿದ್ರೆ ಇನ್ನೂ ಬೇಕಾದಕ್ಕಿದ್ರಿ ಅಲ್ರಿ ಸಣ್ಣ ಹುಡುಗರಿಗೆ ಮಾಡಿದ್ರೆ ಬೇಕಾದಂಗಂತ ಒಳ್ಳೇದಕ್ಕಿದೆ ಅಲ್ರಿ ಹೆಣ್ಮಕ್ಳಿಗೆ ಪರ್ಮಿಷನ್ ಕೊಟ್ಟರೆ ಹೆಣ್ಮಕ್ಳು ಎಲ್ಲರೂ ಬೆಟ್ಟು ಗಾಡಿ ಐತಿ ಹೇಳ್ತಾರೆ ಏನಾಗೋದು ಎಲೆಕ್ಷನ್ ಹೆಂಗೈತೆ ಎಲೆಕ್ಷನ್ ಪವರ್ಫುಲ್ ಯಾರು ಗೃಹಲಕ್ಷ್ಮಿ ಯೋಜನೆ ಒಂದು ಸಿದ್ದರಾಮಯ್ಯಿಂದ ಅನ್ನಭಾಗ್ಯ ಸಿದ್ದರಾಮಯ್ಯಿಂದ ಆಮೇಲೆ ಲೈಟ್ ಫ್ರೀ ಕೊಟ್ಟಾರ ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಟ್ಟಾರ ಯುವ ನಿಧಿ ಕೊಟ್ಟಾರ ನೌಕರಿ ಇಲ್ಲಾರಿಗೆ ಕೊಟ್ಟಾರ ಎಲ್ಲ ಕೊಟ್ಟಾರ ಸಿದ್ದರಾಮಯ್ಯ ಒಗ್ಗಟ್ಟು ಅನ್ನ ಸಿದ್ದರಾಮಯ್ಯ ಬರ್ಬೇಕು ಪವರ್ಫುಲ್ ಹಾಯ್ ನಾವೀಗ ಬೆಳಗಾವಿಯ ಸವದತ್ತಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ತಾಯಿ ರೇಣುಕಾ ಯಲ್ಲಮ್ಮನ ಈ ಒಂದು ಸನ್ನಿಧಿಯಲ್ಲಿ ಜನರು ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಯಾವ ರೀತಿಯಂತ ಅಭ್ಯರ್ಥಿಯನ್ನು ಅವರು ಬಯಸ್ತಾ ಇದ್ದಾರೆ, ಬನ್ನಿ ಕೇಳಿ ಬರೋಣ. ಅದಕ್ಕೂ ಮುನ್ನ ತಾಯಿ ರೇಣುಕಾ ಯಲ್ಲಮ್ಮನ ದರ್ಶನವನ್ನ ಪಡೆದು ಬರೋಣ. ದೇವಿಗೆ
ಮನಹರಣ ಮಾಡದೆ ಪುಣ್ಯ ಕಾಡದೇವಿಗೆ, ಮನಹರಣ ಮಾಡದೆ ಪುಣ್ಯ ಕಾಡದೇವಿಗೆ. ರೇಣುಕಾ ಯಲ್ಲಮ್ಮ ದೇಗುಲದ ಪ್ರಧಾನ ಅರ್ಚಕರು ನಮ್ಮ ಜೊತೆಗಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಸಾಕಷ್ಟು ಜನ ಬರ್ತಾರೆ. ಏನೆಲ್ಲ ಹರಕೆಗಳನ್ನ ಕಟ್ಕೋತಾರೆ, ಏನೆಲ್ಲ ಪೂಜೆಗಳಾಗ್ತದೆ? ಇಲ್ಲಿ ಸಾಕಷ್ಟು ಜನ ಬರ್ತಾರೆ, CM ಬರ್ತಾರೆ, ಮಂತ್ರಿಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಅವರೆಲ್ಲರೂ ಹರಕೆ ಕಟ್ಕೋತಾರೆ. ಎಲ್ಲರಿಗೂ ತಾಯಿ ಯಾರು ಬೇಡ್ಕೋತಾರೆ ಅವ್ರಿಗೆಲ್ಲರಿಗೂ ತಾಯಿ ತೀರಿಸ್ತಾರೆ. ಅವ್ರಿಗೆ ಒಳ್ಳೇದಾಗತ್ತೆ. ಯಾರು ಇಲ್ಲಿ ಬಂದು ಮನಸಾರೆ ನೆನೆದು ಹೋಗ್ತಾರೆ ಅವರಿಗೆ ಖಂಡಿತ ಒಳ್ಳೇದಾಗ್ತದೆ. ಅವ್ರ ಆರ್ಶೆ ಬಂದು ಚುನಾವಣೆ ಸರ್ ಜೋರೈತೆ. BJP ಸರ್. ಯಾವ ಕಾರಣಕ್ಕೆ? ಚೆನ್ನಾಗಿತ್ತು. 10 ವರ್ಷ ಸರ್ಕಾರ ಮಾಡಿದ್ರಲ್ಲ, ಎಲ್ಲ ಗೊತ್ತಾಯ್ತಲ್ಲ ಜನರಿಗೆ. ಮತ್ತೇನೆ ಸರ್ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟಿದಾರಲ್ಲ ಸರ್. ಇಲ್ಲಿ ಮಾಡೋಣ, ಸೆಂಟ್ರಲಲ್ಲಿ BJPನೇ ಮಾಡೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ನಿಂತಿದ್ದಾರೆ ಸರ್. ಯಾರೇ ನಿಂದಿರಲಿ BJPಗೆ ಮೋದಿ ಅವ್ರು ನೋಡೇ ಮಾಡೋದು, ಇಷ್ಟೇ ಒಂದು. ಜಗದೀಶ್ ಶೆಟ್ಟರ್ ಇಲ್ಲಿ ಅವರಲ್ಲ, ಹೊರಗಡೆ ಅವರು ಅಂತ ಹಂಗೇನಿಲ್ಲ ಸರ್. ನಾವು BJPನೇ ಮಾಡೋರು. ಈಗ ಸಿದ್ದರಾಮಯ್ಯ ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಕೇಸರಿಯಿಂದ ಮನೋಲ್ಲಾಸ. ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಯಾವುದು ಹಾಕುದೇ ಇಲ್ರಿ ಸಲ. ಓಟ್ ಹಾಕೋದಿಲ್ಲ? ಓಟ್ ಹಾಕ್ಬೇಕು. ಹಾಕುದೇ ಇಲ್ರಿ ಸಲ. ಯಾಕೆ ಅಷ್ಟೊಂದು ಬೇಜಾರಕ್ಕೆ? ಬೇಕಾಗೇ ಇಲ್ರಿ. ಓಟ್ ನಿಮ್ಮ ಹಕ್ಕು. ನಮಗರ ದುಡ್ಡು ತಪ್ಪುದಿಲ್ಲ. ಬೆಳಗಾವಿ ಹೇಗಿದೆ ಚುನಾವಣೆ? ಬೆಳಗಾವಿ ಸರ್ ಕಾಂಗ್ರೆಸ್ ಇದೆ, BJP ಇದೆ, ಎರಡೂ ಇದೆ. ಈಗ ಚರ್ಚೆ ಆಗ್ತಾ ಇದೆ, ಸಿದ್ದರಾಮಯ್ಯ ಗ್ಯಾರಂಟಿನ ಮೋದಿ ಗ್ಯಾರಂಟಿನ ಅಂತ. ಎಲ್ಲಿ ಬೆಳಗಾವ? ಓವರಾಲ್ ಸಿದ್ದರಾಮಯ್ಯ ಅವರೇ ಬರ್ಬೋದು. ಯಾವ ಕಾರಣಕ್ಕೆ? ಕಾಂಗ್ರೆಸ್ ಇದೆಲ್ಲ ಮಹಿಳೆಯರಿಗೆ ಅಂತ ಮಾಡಿದಾರಲ್ಲ, ಮಹಿಳೆಯರಿಗೆ 2,000 ರೂಪಾಯಿ, ಆಮೇಲೆ ಇದು ಬಸ್ ಫ್ರೀ, ಆಮೇಲೆ ರೇಷನ್ ಅಕ್ಕಿ, ಇದಕ್ಕಾಗಿ ಅನುಕೂಲ ಆಗದೆ ಮಹಿಳೆಯರಿಗೆ ಇದೊಂದು ಅನುಕೂಲಕ್ಕೆ ಮಾಡ್ಬೋದು. ಈ ಸಲ ಜಗದೀಶ್ ಶೆಟ್ಟರ್ ನಿಂತಿದ್ದಾರೆ, ಮಾಜಿ CM. ಜಗದೀಶ್ ಶೆಟ್ಟರ್ ನಿಂತಿದ್ದಾರೆ ನಿಮ್ಮಲ್ಲಿ, ಮಾಜಿ CM. ಅದು ಹೇಳಕ್ ಬರಲ್ಲ ಸರ್. ಹೆಣ್ಮಕ್ಳು ಇದೆ, ವೋಟಿಂಗ್ ಏನಿದೆಯಲ್ಲ, ಯಾವ್ದು ಬರುತ್ತೆ ಅದು ಆಗಲ್ಲ. ಕೌಂಟಿಂಗ್ ಆದ್ಮೇಲೆ ಗೊತ್ತಾಗೋದು. ಸಿದ್ದರಾಮಯ್ಯ ಅವ್ರು ಸಾಕಷ್ಟು ಗ್ಯಾರಂಟಿ ಕೊಡ್ತಾವ್ರಲ್ಲ? ಏನಿಲ್ಲ, ಅದು ಬೇಡ. ಬಸ್ಸುನು ಫ್ರೀ ಬೇಡ, 2,000 ರೂಪಾಯಿನೂ ಬೇಡ. ಯಾಕೆ? ಬಡವರಿಗೆಲ್ಲ ಅನುಕೂಲ ಆಗ್ತದೆ ಅಂತ. ಇರ್ಲಿ ಇರ್ಲಿ ಇರ್ಲಿ, ಅನುಕೂಲ ಆಗೋರು ಆಗ್ಲಿ. ಆದ್ರೆ ಮೋದಿನೇ ಬೇಕು, ದೇಶಕ್ಕಾಗಿ ಮೋದಿನೇ ಬೇಕು. ಮೋದಿನೇ ಬೇಕು, ಮೋದಿನೇ ಬೇಕು. ಇದು ಸಿದ್ದರಾಮಯ್ಯ ಮಾಡ್ಯಾರಲ್ಲ, 2,000 ಬರ್ತದೆ. ಗೊತ್ತಾಯ್ತದು. ಫ್ರೀ ಬಸ್ಸು, ಫ್ರೀ ಬಸ್ ಅಡ್ಡಾಡ್ತೀರಿ? ಅಡ್ಡಾಡ್ ನಾನು ಮಕ್ಕಳು ಕರ್ಕೊಂಡ್ಬರ್ತಾ ಎಲ್ಲ ಬಿದ್ದಿದ್ದ ಬಸ್ಸಿನಾಗ ಹಿಂಗ್ರಿ. ಅದೊಂದು ಮಾಡಿ ಅದೊಂದೇ ಕೆಟ್ಟ ಸಿದ್ದರಾಮಯ್ಯ. ಯಾವುದು? ಬಸ್ ಬ್ಯಾಡ್ರಿ. ಬಸ್ ಬ್ಯಾಡ್ರಿ. 2,000 ಓಕೆ. ಶಾಲೆ ಮಕ್ಕಳಿಗೆ ಮಾಡಿ. ಎಲೆಕ್ಷನ್ ಹೆಂಗದೆ ಈಗ ಬೆಳಗಾವಿನಾಗ? ಈಗ ಸಿದ್ದರಾಮಯ್ಯಿಂದ ಐತ್ರಿ. ಯಾಕೆ? ಇದು ಬಡವ್ರ ಅದಾರ್ರಿ ಹಸ್ತ. ಇದು ಹುಟ್ಟುತ್ತಿಗೇನು ಅದೈತ್ರಿ, ಹೌದಲ್ರಿ? ಗ್ಯಾರಂಟಿ ಕೊಟ್ಟಾರೆ ಅಂತಂದ್ರೆ ಇಲ್ರಿ, ಯಾವಾಗಿದ್ರೂ ನಾವು ಮಾತ್ರ ಪಕ್ಷ ಅದರಿ ಕಾಂಗ್ರೆಸ್. ಕಾಂಗ್ರೆಸ್. ಮೋದಿ ಹೊಲ ಇದ್ದಾರಿಗೆ ಅಷ್ಟ ಮಾಡ್ತಾನ್ರಿ, ಹೊಲ ಇಲ್ದಾರ ನಾವ್ ಏನ್ ತಿನ್ಬೇಕ್ರಿ? ಹಾಗೆ ಹೌದಲ್ರಿ? ನಮ್ದು ಹೊಲ ಇಲ್ಲ ಏನಿಲ್ಲ. ನಾವು ಏನೋ 10 kg ಅಕ್ಕಿ ಆದ್ರೂ ಕೊಡ್ತಾರ, ಅವ್ರು ಏನು ಕೊಡಲ್ಲ. ಹೊಲ ಇದ್ದವಂಗ 2,000 ಹಾಕ್ತಾರ, ಹೊಲ ಇದ್ದವಂಗ ಹಾಕುದಿಲ್ಲ. ಹೊಲ ಇದ್ದವಂಗ ಉಣ್ಣುದ ಬೇಡಂಗಾರ, ಹೌದಲ್ರಿ? ಯಾರು ಗೆಲ್ತಾರ್ರಿ ಬೆಳಗಾವಿಲಿ? ನಮ್ದು ಕಾಂಗ್ರೆಸ್. ನಮ್ದು ಕಾಂಗ್ರೆಸ್. ನಮ್ದು ಮಾತ್ರ ಆಲ್ರೌಂಡ್ BJP. ಆಲ್ರೌಂಡ್ BJP. ಯಾವಾಗಲೂ BJP. ಈಗ ಒಂದ್ಸರಿ ಅನುಭವಿಸಿ ಸಾಕಾಗೈತಿ, ಇನ್ನೊಂದ್ಸರಿ ಮಾಡಿ ಫ್ರೀ ಮಾಡ್ಯಾರ, ಬಸ್ ಫ್ರೀ ಮಾಡ್ಯಾರ. ಅದು ಬಿಟ್ಟು ಏನಾದರೂ ಈಗ ನಮ್ಮ ದುಡ್ಡು ತೊಗೊಂಡು ನಮಗೆ ಕೊಡ್ತಾರೆ. GST ರೂಪದಿಂದ ನಾವೇ ಕಟ್ತೀವಿ. ನಮ್ಮ ದುಡ್ಡು ತೊಗೊಂಡು ಅವ್ನ ಸ್ವಂತ ದುಡ್ಡು ಏನು ಅವ್ರು ಕೊಡೋದಿಲ್ಲ. ಗ್ಯಾರಂಟಿ ಇದ್ರೆ ಅವ್ರ ಸ್ವಂತ ದುಡ್ಡು ಅವ್ರೇನು ಕೊಡೋದಿಲ್ಲ. ನಮ್ಮ ದುಡ್ಡು ತೊಗೊಂಡು ನಮಗೆ ಕೊಡ್ತಾರೆ. ಬಟ್ ನಾವು ಕೊಟ್ಟಿದ್ದ ಕೊಡ್ತಾರೆ, ಏನು ಫರಕ್ಕಿಲ್ಲ. ಮೋದಿ ಪ್ರಧಾನಿ ಆಗ್ತಾರೆ ಈಗ 3ನೇ ಸಲ? ಆಗ್ತಾರೆ. 3 ಸಲ ಅಲ್ಲ, 30 ಸರಿ ಆದರೂ ಅವರಾಗಲಿ, ಆಗ್ಬೇಕು. ಈಗ ಸಿದ್ದರಾಮಯ್ಯ ಗ್ಯಾರಂಟಿನ ಮೋದಿನೇ ಗ್ಯಾರಂಟಿನ? ಈಗ ಏನು ಸಿದ್ದರಾಮಯ್ಯಿಂದ ಐತ್ರಿ, ಮತ್ತೆ ಮೋದಿ ಏನು ಭರೋಸೆ ಏನಿಲ್ಲ. ಸಿದ್ದರಾಮಯ್ಯಂದಿದೆ. ಸಿದ್ದರಾಮಯ್ಯ 2,000 ರೂಪಾಯಿ ಕೊಡ್ತಾರ ಮನೆಗೆ? ಕೊಡ್ತಾರೆ. ಹೆಂಗದ ಸರ್ ಚುನಾವಣೆ? ಚುನಾವಣೆ ನೋಡ್ರಿ, ಯಾರೇ ಏನೋ ಮಾಡಿರುವ BJPನ ಬರೋದ್ರಿ. ಯಾಕೆ? ಯಾಕಂದ್ರೆ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರ್ರಿ? ಅವ್ರ ಗ್ಯಾರಂಟಿ ಕೊಟ್ಟಾರಲ್ರಿ? ಗ್ಯಾರಂಟಿ ನಮ್ಮವನ್ನ ತಗೊಂಡ್ ನಮ್ಗ ಹೊಳ್ ಕೊಡ್ತಾರ್ರಿ ಅವ್ರ. ನಿಮ್ಮವ್ ತಗೊಂಡ್ ಹೆಂಗ್ ತಗೊಂಡ್ರು? ಏನ್ ಮಗನ ಕೈಲೇ ತಗೊಳುದ್ರೆ ಮಗಳಿಗೆ ಕೊಡುದು ಹಿಂಗ್ ಮಾಡ್ತಾರ್ರಿ ಅವ್ರು. ಇದೇ ತಗದಾರೆ ಅವ್ರು. 4 ವರ್ಷ ಆಯ್ತು, ಒಂದು ಊರಾಗ ಗಟ್ರಾಗಿಲ್ಲ, ಕವಲಿಗಿಲ್ಲ, ತಾಂಬದ ನೋಡ್ಕೊಂಡ್ರಿ ಇವ್ರ. ಊರಾಗ ಏನ್ ಸುಧಾರಣೆ ಮಾಡ್ತಾರೆ? ಏನ್ ಸುಧಾರಣೆ ಮಾಡ್ತಾರೆ ಬೇಕಲ್ರಿ? ಏನ್ ಸುಧಾರಣೆ ಮಾಡಿಲ್ಲ ಕಾಂಗ್ರೆಸ್. ಬರೋದು ಮಾತು ಬಿಜೆಪಿನೇ ಆಗ್ತದೆ. ಯಾವ ಕಾರಣಕ್ಕೆ BJP? ಮೋದಿ ಅವ ಎಲ್ಲಾ ಕಡೆ ದಲಿತ ಮಾಡ್ಯಾನ. ಮೋದಿ ಹವಾ ಇದೆ. ಮೋದಿ ಹವಾ ಐತಿ. ಕಾಂಗ್ರೆಸ್ BJP ಬೆಳಗಾವಿಲಿ ಹಿಂಗಂದ್ರೆ ಕಾಂಗ್ರೆಸ್. ನಮ್ದು ಕಾಂಗ್ರೆಸ್. ಯಾವ ಕಾರಣಕ್ಕೆ ಕಾಂಗ್ರೆಸ್? ಕಾಂಗ್ರೆಸ್ ಅಂದ್ರೆ ನಾವು ದುಡ್ಡಿನ ನಮ್ಗೊಂದು ಅನ್ನದಾನ ಐತ್ರಿ. ಈಗ ಮೋದಿ ಹವಾ ಅದು ನಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ BJP?
ಬಿಜೆಪಿ ರೀ ಯಾವ ಕಾರಣಕ್ಕಮ್ಮ? ಯಾವ ಕಾರಣಕ್ಕೆ? ಏನ್ ಮಾಡೋದ್ರಿ ಬಸ್ ಫ್ರೀ ಮಾಡಿದಾರೋ ಯಾರು ಹರಿಯದವ್ರು ಎಲ್ಲ ಓಡಾಡಿ ಹತ್ತಾರೋ ಅಡಚಿನಿ ಎದ್ದವ್ರು ಹತ್ಬೇಕಂದ್ರೆ ಬಸ್ ತರಬಂಗಿಲ್ಲ ಅವ್ರ ಬಸ್ ನಿಲ್ಲಂಗಿಲ್ಲ ಈಗ ಮತ್ತೇನ್ ಮಾಡೋದ್ರಿ? ಬಸ್ ಫ್ರೀ ಮಾಡಿ ಏನು ಉಪಯೋಗ ಐತ್ರಿ? ನೀವು ಬಸ್ನಾಗ ಅಡ್ಡಾಡ್ತೀರಿ ನೀವು ಮೊದಲು? ಬಸ್ನ್ಯಾಗ ಅಡ್ಡಾಡ್ತೀವ್ರಿ ಇಲ್ಲ ಅನ್ನಂಗಿಲ್ಲ. ಆದ್ರ ನಮ್ದು ಏನೋ ಒಳ್ಳೆ ಅಡ್ಚಣಿ ಇರ್ತೈತ್ರಿ, ಇಲ್ಲಿ ನಿಗ್ರ ಇರ್ತೈತಿ. ಬಸ್ ಸ್ಟ್ಯಾಂಡ್ದಾಗ ಲಿಕ್ಕಾಗಿ ಬಂದಿರ್ತಾರ ಹಿಂಗ. ಈಗ ನಾವು ನಡಕ್ ಹತ್ಬೇಕಂದ್ರೆ ಬಸ್ ತರಬಂಗಿಲ್ಲ. ನಾವೀಗ ಬೆಳಗಾವಿಯ ಬೈಲಹೊಂಗಲ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಜನರು ಚುನಾವಣೆ ಬಗ್ಗೆ ಏನ್ ಹೇಳ್ತಾರೆ, ಯಾವ ರೀತಿಯಾದ ಅಭ್ಯರ್ಥಿಯನ್ನ ಇವರು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಬನ್ನಿ ಅವರಿಂದನೇ ಕೇಳೋಣ. ಹೇಳ್ರಿ, ಹೆಂಗದ ಚುನಾವಣೆ? ಚುನಾವಣೆ ಚಲೋ ಐತ್ರಿ. ಇಲ್ಲ ಅನ್ನತ್ತಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಆಕೆನ್ ದೊಡ್ಡಾಕಲ್ರಿ, ಸಣ್ಣಾಕಲ್ಲ. ಏನು ಶ್ರೀಕೃಷ್ಣ ಪರಮಾತ್ಮ ಅದಲ್ರಿ, ಅವ್ರು ಬೇಕು. ಯಾರು ಶ್ರೀಕೃಷ್ಣ ಪರಮಾತ್ಮ? ಮೋದಿ ಅವರು. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿಗಳು ಯಾವ್ರ? ಅವ್ನ ಗ್ಯಾರಂಟಿ ತಗೊಂಡು ಬೆಂಕಿ ಹಚ್ರಿ. ಅವ್ನು ದಿನ ಕುಡಿಯಾಕ ಹೋಗ್ಕೋರಿ ನಾವು. ನಮ್ಮ ರೊಕ್ಕ ತಗೊಂಡು ನಮ್ಗೆ ಕೊಡಕತ್ತಾರ, ನಮ್ಮ ಹೆಂಡ್ರಿ ಕೊಡಕತ್ತಾರ ಅಷ್ಟೇ. ಅದೇನು ಬಾಳಕ್ಕೆ ಆಕತಿ? ಯಾವ್ದಕ್ಕೆ ಆಕತ್ರಿ? ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗನ ನಿಂತಿದಾರ ಮೃಣಾಲ್. ನಾವು ಯಾರು ನಿಂತರು ಬಿಜೆಪಿಗೆ ಒಂದು ನಾಯಿ ನಿಂತರು ನಾವು ಬಿಜೆಪಿ, ಬೇರೆ ಏನಿಲ್ಲ. ನಮ್ಗೆ ಏನು ಬರ್ಬೇಕು? ಮೋದಿ ಬರ್ಬೇಕು. ಮೋದಿ ಇದ್ರೆ ನಮ್ಮ ದೇಶ ಉದ್ಧಾರ ಆಗುತ್ತೆ. ಬೇರೆ ಯಾರಿದ್ರು ನಮ್ಮ ದೇಶ ಬೇರೆ ಯಾರು ಬಂದು ಹಾಳಾಗಿ ಹೋಗುತ್ತೆ. ಇಲ್ಲ, ಜಗದೀಶ್ ಶೆಟ್ಟರು ಹೊರಗಡೆ ಅವರು, ಮೃಣಾಲ್ ಇಲ್ಲಿ ಅವರೇ ಅಂತ. ಜಗದೀಶ್ ಶೆಟ್ಟರಲ್ಲ, ಇವಾಗ ನೀವೇ ನಿಂತರು ನಾವು ಬಿಜೆಪಿ ನಿಮ್ಗಾರು ಓಟ್ ಹಾಕ್ತೀವಿ. ಇಷ್ಟು ಮಾತ್ರ ಸತ್ಯ. ಕಾಂಗ್ರೆಸ್ ಬಿಜೆಪಿಯ? ನಾವಂತ ಇಂದಿರಾ ಗಾಂಧಿ ಬರ್ತಾರೆ. ಇಂದಿರಾ ಗಾಂಧಿ. ಯಾವ ಕಾರಣಕ್ಕೆ ಇಂದಿರಾ ಗಾಂಧಿ? ನಾವು ಮೊದಲಿನಿಂದ ಅದವ್ರೆ. ಮೋದಿಯಲ್ಲಿ ಹೇಗಿದೆ? ಯಾರು ಬೇಕಾದ್ರೆ ಬಂದ್ರೆ ನಮಗೇನು ಇದಿಲ್ಲ, ಆದ್ರೆ ನಾವು ಕಾಂಗ್ರೆಸ್ ಬಗ್ಗೆ ಕಾಯಂ. ಹೇಳಿ ಸರ್, ಹೆಂಗಿದೆ ಎಲೆಕ್ಷನ್? ಎಲೆಕ್ಷನ್ ಅಂತೂ ಸೂಪರ್ ಇದೆ, ಇಲ್ಲ ನಮ್ಮ ತಲ್ಲಲ್ಲ. ಆದ್ರೆ ಈ ಎಲೆಕ್ಷನ್ ಮಾಡಬಾರ್ದಂತ ನನ್ನ ಮಾಡಬಾರ್ದಂತ. ಯಾಕೆ? ಬೇಡ ಬರೀ ಜಗಳನ ತೆಗಿತಾರ್ರಿ. ಈ ಬಿಜೆಪಿ ಅವರು ಮುಸ್ಲಿಮರು ಬೈತಾರ, ಮುಸ್ಲಿಮರು ಹಿಂದೂಗಳು ಬೈತಾರ, ಬರೀ ಜಗಳ. ಇದೆಲ್ಲ ನಮ್ಗೆ ರಗಡಾಗೈತಿ. ಓಟ್ ನಾ ಇತರೆ ಹಾಕ್ಬೇಕಂತ ನಾವು ವಿಚಾರ ಮಾಡಿ ನೋಡಿ. ಓಟ್ ಹಾಕ್ತೀನಿ ಇತರ್ರಿ. ಬಿಜೆಪಿನ ಬೇಡ, ಕಾಂಗ್ರೆಸ್ ಬೇಡ, JDS ಬೇಡ. ನಾವು ಮಾತ್ರ ಇತರೆ ಹಾಕ್ಬಿಡ್ಬೇಕಂತ ವಿಚಾರ ಮಾಡಿದ್ವಿ. ನಾವು ಮಾಡೋದು ಮಾತ್ರ ಮೋದಿಗೆ ಈ ಸತಿ. ಯಾಕೆ? ದುಡ್ಡು ಕೊಡ್ತಾರೆ, ಅದನ್ನ ಕೊಡ್ತಾರೆ. ಈಗ ಬಸ್ಸಲ್ಲಿ ಹೋಗ್ಬೇಕಾದ್ರೂ ಒಂದ್ ಜನ ಯಾವಾಗಾದ್ರೂ ಹೊರಗೆ ಬಿಟ್ರೆ ನಮ್ಗೆ ಹಿಂಸೆ ಆಗತ್ತೆ. ದುಡ್ಡು ಕೊಟ್ಟು ಹೋಗೋದು ಸರಿ. ಸಿದ್ದರಾಮಯ್ಯ ಅವ್ರ ಗ್ಯಾರಂಟಿನ ಮೋದಿನೇ ಗ್ಯಾರಂಟಿನ ಅಂತ? ನಮಗ್ರಿ ಏನ್ ಮೋದಿ ಗ್ಯಾರಂಟಿ ಅಂತೀರಿ? ಎಲ್ಲಾರು ಗ್ಯಾರಂಟಿ. ಸಿದ್ದರಾಮಯ್ಯ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಸಿದ್ದರಾಮಯ್ಯ ಗ್ಯಾರಂಟಿ ತಗೋರಿ. ನಿಮ್ಗೆ ಸಿದ್ದರಾಮಯ್ಯ ಗ್ಯಾರಂಟಿ, ನಿಮ್ಗೆ ಯಾರು ಗ್ಯಾರಂಟಿ? ಮೋದಿ ಗ್ಯಾರಂಟಿ. ನಿಮ್ಗೆ ಯಾರು ಗ್ಯಾರಂಟಿ? ಮೋದಿನೇ ಬೇಕ್ರಿ. ಮೋದಿನೇ ಬೇಕ್ರಿ. 2,000 ರೂಪಾಯಿ ಕೊಡತಾನಲ್ಲ, ಅದನ್ನೇನ್ ಮಾಡ್ಯಾರ? ಜಗತ್ತನ್ನ ಮಾಡ್ಕೊಂಡು ಹೋಗ್ತಾನ ನಮ್ಗೆ ಕೊಟ್ಟಿ. ಹೌದ್ರಿ, ಏನು ಕೊಡ್ತಾನ? ಅವ್ರ ಅಪ್ಪನ ಮನೆಯಿಂದ ಕೊಡ್ತಾನ. ಇದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಮತದಾರರ ಮನದಾಳ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.